2025 ನಾವು ಆ್ಯಕ್ಚುಲಿ ಒಂದು ಬೇರೆ ಗಾಡಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ನಿಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಿರೋಂಗೆ ಒಂದು ಹ್ಯಾರಿಯರ್ ಇತ್ತು ಮತ್ತು ಒಂದು ಸಿಯಾಜ್ ಇತ್ತು ನಮ್ಮ ಹತ್ರ. ಆ ಟೈಮಲ್ಲಿ ನಾವೇನಾಯಿತು ಅಂತಂದರೆ ಅದನ್ನು ಎರಡನ್ನೂ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಕ್ರಿಸ್ಟಾ ತೊಗೊಳೋಣ, ಯಾಕಂತಂದರೆ ಸ್ವಲ್ಪ ಫ್ಯಾಮಿಲಿ ದೊಡ್ಡದಾಗಿತ್ತು, ಅದಕ್ಕೆ ಅಡ್ಡಾಡೋದಕ್ಕೆ ಎಲ್ಲರಿಗೂ ಈಸಿ ಆಗುತ್ತೆ, ಎಲ್ಲರೂ ಒಂದೇ ಗಾಡೀಲಿ ಹೋಗ್ಬೋದು ಅಂತ ಹೇಳಿ ಇದನ್ನು ಬಿಟ್ಟು 5 ಸೀರೀಸ್ ಒಂದು ಇತ್ತು. ಬಟ್ 5 ಸೀರೀಸ್ ನಮಗೆ ಆ ಟೈಮಲ್ಲಿ ಪ್ಲ್ಯಾನ್ ಏನಿರಲಿಲ್ಲ. ಜಸ್ಟ್ ನಮಗೆ ಒಂದು ಕ್ರಿಸ್ಟಾ ತೊಗೊಳೋಣ, ಒಂದು 7 ಸೀಟರ್ ಇರುತ್ತೆ, ಫ್ಯಾಮಿಲಿಗೆ ಅಡ್ಡಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫೆಬ್ರವರಿಯಲ್ಲಿ ನಾವು ಅಂದ್ಕೊಂಡಾಗ ಮೈಸೂರಿಗೆ ವಿಸಿಟ್ ಮಾಡ್ಕೊಂಡಿದ್ವಿ ನಾವು. ಆ ಟೈಮಲ್ಲಿ 2 ಗಾಡಿ ಕೊಟ್ಟು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕ್ರಿಸ್ಟಾ ತೊಗೊಂಡಿದ್ವಿ. ಬಟ್ ಆ ಕ್ರಿಸ್ಟಾ ಏನಾಗಿತ್ತು ಅಂತಂದರೆ ಕ್ರ್ಯಾಶ್ ಆಗಿರೋಂಥ ಕ್ರಿಸ್ಟಾ ಇತ್ತದು. ಅದಕ್ಕೆ ಪ್ರಾಬ್ಲಮ್ ಆಗಿ ಮಾರನೇ ದಿನ ಅವ್ರಿಗೇ ಅದನ್ನು ವಾಪಸ್ ಕೊಟ್ಟು ಅಲ್ಲಿ ಅದು ಸ್ವಲ್ಪ ದಿನ ಅಮೌಂಟ್ ಅಡಗಿಸ್ಕೊಂಡು ಅದಾದಮೇಲೆ ಫುಲ್ ಅಮೌಂಟು ಕೂಡ ಬರಲಿಲ್ದಂಗೆ ಅದೊಂದು ಸಿಕ್ಕಾಪಟ್ಟೆ ನಮಗೆ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿ ಫಂಡ್ಸು ನಮ್ಮದು ಸಿಕ್ಕಾಕೊಂಡಿರೋವಂಥದ್ರಿಂದ ನಮಗೆ ನೆಕ್ಸ್ಟು ಗಾಡಿ ತೊಗೊಳೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ಆ ಟೈಮಲ್ಲೂ ನಾವು ಅಂದ್ಕೊಂಡಿದ್ದೇನು ಅಂತಂದರೆ 2 ಗಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಯೂಸ್ಡ್ ತೊಗೊಳಕ್ಕಿಂತ ಬೆಟರು ಒಂದು ಯಾವುದಾದ್ರೂ ಹೊಸದೇ ತೊಗೊಂಬಿಡೋಣ ನಾವು ಅಂತ ಹೇಳಿ ಕ್ರಿಸ್ಟಾ ಆ ಟೈಮಲ್ಲಿ ನೋಡ್ಕೊತಾ ಇದ್ದಿದ್ದು. ಸೊ ಎಲ್ಲ ನಮಗೆ ನಮ್ಮ ಡಾನಿನ ಪ್ಲ್ಯಾನು ಮತ್ತು ಬೇರೆ ಪ್ಲ್ಯಾನ್ಸ್ ಎಲ್ಲದೂ ಕೂಡ ಆಗಿ ಸೊ ಜುಲೈ 7th ನಾವು ಹೋಗ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದು ಕ್ರಿಸ್ಟಾ ಅಂತ. ಹಿಯರ್ ಅಂತ ಟೊಟೋಯ ಕಾರ್ ಪಕ್ಕನ. ಓ ಇದು ಭಾಳ ದೊಡ್ಡದೈತೆ. ಓ ರೇಂಜ್ ರೋವರ್ ಐತಾ ಇಲ್ಲಿ? ಸರಿ ಆಯಿತು ಬನ್ನಿ. ಸರಿ ರೀ. Yes sir, let's go. Wow brother, you are a boss life, huh? Beautiful. Extra remote, TCS, road tax, registration, ಏನೇನೋ ಐತೆ. Nearly 25 ಅಂತ ಅನ್ಕೊಂಡು 2478. ಒಂದೇ ನಿಮಿಷ ಇವಾಗಲೇ ಚೆಕ್ ಮಾಡಿ. ನಾವು ವೇಟ್ ಮಾಡಿ ತೊಗೊಂಡು ಹೋಗ್ತೀವಿ ತೊಳಿ, ಪರವಾಗಿಲ್ಲ ಬ್ರೋ. ಅದು ಎಲ್ಲ ಎತ್ಕೊಂಡ್ಬಿಡ್ಬಿಡು ಬ್ರೋ. ಅಯ್ಯೋ ಮನೆ ಕೇತಾ. ಇಸ್ ಆಲ್ ಆರ್ಗನೈಸ್ಡ್ ಇನ್ ದ ಎಂಡೇವರ್. ಹೌದಾ? ಸರಿ, ಇದರಲ್ಲೇ ತೆಗೀರಿ. ಇಲ್ಲ ಪರವಾಗಿಲ್ಲ. ಸರಿ ಸರ್, ಥ್ಯಾಂಕ್ ಯು. ನೀವು ನನಗೆ ನಿಮ್ಮ ಹೆಸರು ಮತ್ತು ಫೋನ್ ನಂಬರು ಹಂಗೆ ಟೆಕ್ಸ್ಟಲ್ಲಿ ಕಳಿಸಿ, ನಾನು ಮನೆಗೆ ಕಳಿಸ್ತೀನಿ. ಅವ್ರು ನಿಮಗೆ ಪೋಟ್ರು ಇಲ್ಲ ಡನ್ಸೋ ಮಾಡ್ತಾರೆ. ವಿದಿನ್ 1 or 2 hours ನಿಮಗೆ ಬಂದುಬಿಡುತ್ತೆ ಅಷ್ಟೇ. ಹಾಂ, ನೀವು ಹಂಗೆ ಓಡಿಸ್ಬೇಕಂದ್ರೆ ಓಡಿಸಾಡ್ಬಿಡಿ, ಅದಕ್ಕೇನು ಟೆನ್ಷನ್ ಇಲ್ಲ. ಅದು ಫ್ಯೂಲ್ ಎಲ್ಲ ಐತೆ ಅದರಲ್ಲಿ. ಸೊ ಜುಲೈ 7th ನಾವು ಹೋಗ್ಬಿಟ್ಟು ಕಾರ್ನ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಪರ್ಟಿಕ್ಯುಲರ್ ಆಗಿ ಬ್ಲ್ಯಾಕ್ ಕಲರೇ ಕ್ರಿಸ್ಟಾ ಬೇಕಾಗಿತ್ತು. ಸೊ ನಿಮ್ಮಲ್ಲಿ ಸುಮಾರು ಜನರಿಗೆ ಟೊಯೋಟಾ ಯಾರ ಹತ್ರ ಇದೆ ಅವ್ರಿಗೆ ಗೊತ್ತಿರುತ್ತೆ, ಬ್ಲ್ಯಾಕ್ ಕಲರು ಇನೋವಾ ಅಷ್ಟೊಂದು ಈಸಿಯಾಗಿ ಸಿಗಲ್ಲ ಅಂತ. ಯಾಕೆ ಅಂತಂದರೆ ನಮಗೆ ವೈಟು, ಪರ್ಲ್ ವೈಟು ಮತ್ತು ಈ ಪರ್ಪಲ್ ಆಗಿರಲಿ, ಈ ಥರ ಕಲರ್ಗಳು ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಯಾಕಂತಂದರೆ ಅವೆಲ್ಲ ಫಾಸ್ಟ್ ಮೂವಿಂಗ್ ಕಲರ್ಸು. ಆದರೆ ಬ್ಲ್ಯಾಕ್ ಅಂತಂದರೆ ಆನ್ ಆರ್ಡರೇ ಮಾಡೋವಂಥದ್ದು ಅಂತ. ಸೊ ಆ ಟೈಮಲ್ಲಿ ನಮಗೆ ಅಲ್ಲಿ ರವೀಂದ್ರ ಟೊಯೋಟಾ ಅಲ್ಲಿ ರಾಘವೇಂದ್ರ ಅವರಿದ್ದರು. ಅವ್ರು ಹೇಳಿದ್ರು ನಮಗೆ ಮಿನಿಮಮ್ ಅಂದರೂ 45 to 50 days ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಹೆಸರು ಮೇಲೇ ನಾವೀಗ ಆರ್ಡರ್ ಮಾಡಿ ಬುಕ್ ಮಾಡ್ಕೋಬೇಕು ಬ್ಲ್ಯಾಕ್ ಕಲರ್ ಇನೋವಾ ಅಂತ ಹೇಳಿದರು. ಸೊ ನಾವು ಬುಕ್ ಮಾಡ್ಕೋಬೇಕು ಅಂತಂದಾಗ ಕಲರ್ ಅಂತೂ ನಮಗೆ ಫಿಕ್ಸ್ ಆಗಿತ್ತು. ಅದ್ರ ಜೊತೆಗೆ ನಮಗೆ 7 ಸೀಟರ್ ಕಾರೇ ನಾವು ನೋಡ್ಕೊತಾ ಇದ್ವಿ. ಯಾಕಂತಂದರೆ ಮಧ್ಯದಲ್ಲೂ ಕೂಡ ಸ್ವಲ್ಪ ಸಪ್ರೇಟ್ ಸೀಟ್ಸ್ ಇರಲಿ, ಕೂತ್ಕೊಳ್ಳೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಟೈಪ್ 1 ಇನೋವಾ ಇತ್ತು. ಅದು ಕೂಡ ತುಂಬ ಸಖತ್ತಾಗಿತ್ತು, ಸಖತ್ ರಗಡಾಗೆಲ್ಲ ಇತ್ತದು. ಬಟ್ ಅದು 8 ಸೀಟರ್ ಇತ್ತು. ಅದಕ್ಕೆ ನಾವು ಈ ಸರಿ 7 ಸೀಟರೇ ತೊಗೊಳೋಣ ಅಂತ ಹೇಳಿ. ಟೊಯೋಟಾ ಅಲ್ಲಿ ಒಂದು ಏನಂತಂದರೆ ಕಂಡೀಷನ್ನು, ನೀವು 7 ಸೀಟರ್ ತೊಗೊಂಡ್ರೆ ಫುಲ್ ವೈಟ್ ಬೋರ್ಡಿನ ಟ್ಯಾಕ್ಸಸ್ಸೇ ತುಂಬಬೇಕು. ಎಲ್ಲೋ ಬೋರ್ಡ್ ತೊಗೊಂಡ್ರೂ ಕೂಡ ವೈಟ್ ಬೋರ್ಡಿನ ಟ್ಯಾಕ್ಸಸ್ಸೇ ತುಂಬಬೇಕು. ಇಲ್ಲ ನೀವು 8 ಸೀಟರ್ ತೊಗೊತೀರಾ ಅಂತಂದರೆ ಆವಾಗ ನೀವು ಕ್ವಾರ್ಟರ್ಲಿ ಟ್ಯಾಕ್ಸಸ್ಸು ತುಂಬಿಕೊಂಡು ಹೋಗ್ಬೋದು. ಈಗ ನಂಬರ್ ಎಲ್ಲಿ ತೊಗೋಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು. ಸೊ ಈ ಸರಿನೂ ಕೂಡ ನಾನು ಅಭಿ ಏನು ಅಂದ್ಕೊಂಡಿದ್ವಿ ಅಂತಂದರೆ, ಯೂಶ್ವಲಾಗಿ ನಾವು ಡಿ ಬಾಸ್ ಅಂತೂ ಯೂಶ್ವಲಿ ಟ್ರೈ ಮಾಡ್ತಾ ಇರ್ತೀವಿ ತೊಗೊಳೋದಕ್ಕೆ. ಈ ಸರಿ ಓವರಾಲಾಗೆ 9 ಕೌಂಟ್ ಮಾಡಿದ್ರೆ ಬರೋಂಗೆ ತೊಗೊಳೋಣ ಅಂತ ಹೇಳಿ ನೋಡ್ಕೊಂಡಿದ್ವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು 8055 ಅಂತಂದರೆ ಟೋಟಲ್ಲು ನಿಮಗೆ 9 ಬರುತ್ತೆ, 27 ಕೂಡ 9 ಬರುತ್ತೆ, ಪ್ಲಸ್ 9 ಜೊತೆ
9 ಸೇರಿಸಿದ್ರೆ 9 ಬರೋಂಥ ಟೋಟಲ್ ಅದು. ಸೊ ಅದಕ್ಕೆ ನಮಗೆ ಚಾನ್ಸಸ್ ಯಾವುದಾದಿತ್ತು ಅಂತಂದರೆ, ಒಂದು ಚಿಕ್ಕಮಗಳೂರು ಇತ್ತು 18, ಅಲ್ಲಿ ಪಾಸ್ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ 4-5, 5-4 ಈ ಥರದ್ದೆಲ್ಲ ಇತ್ತು. ಇಲ್ಲಾಂತಂದರೆ ಹುಬ್ಳಿ ನೋಡಿದ್ವಿ ನಾವು ಆ್ಯಕ್ಚುಲಿ 63, ಅದು ಕೂಡ 9 ಆಗುತ್ತೆ ಅಂತ ಹೇಳಿ. ಸೊ ಎಲ್ಲ ಕಡೆನೂ ಕೂಡ ಪಾಸ್ ಆಗೋಗ್ಬಿಟ್ಟಿತ್ತು. ಇನ್ನೊಂದು ಫಸ್ಟ್ ಲೆಟರ್ ಡಿ ಯಾಕೆ ಮತ್ತು ಯೆಲ್ಲೋ ಬೋರ್ಡ್ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾಯಿದ್ರು. ಸೊ ನೀವು ಸುಮಾರು ಕಡೆ ಕರ್ನಾಟಕದಲ್ಲಿ ನೋಡ್ಕೊಂಡಿರೋಂಗೆ A, B, C ಮತ್ತು D ಈ ಸೀರೀಸ್ಗಳೆಲ್ಲದು ಕೂಡ ನಿಮಗೆ ಯೆಲ್ಲೋ ಬೋರ್ಡ್ಗಷ್ಟೇ ಕೊಡೋವಂಥದ್ದು. ನೀವು ಯಾವುದೇ ವೈಟ್ ಬೋರ್ಡ್ ನೋಡ್ಕೊಂಡಿದ್ರೂ ಕೂಡ ಅದು E ನೆಕ್ಸ್ಟ್ ಇರುತ್ತೆ. E ಆಮೇಲೆ ನಮಗೆ E, F, G, H, I ಈ ಥರದ್ದು ಝೆಡ್ವರೆಗೂ ಕೂಡ ಅದು ನಮಗೆ ವೈಟ್ ಬೋರ್ಡಿಗೆ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಅಂತಂದರೆ ಈಗ T ಬಂದ್ಬಿಟ್ಟು ಟ್ರ್ಯಾಕ್ಟರ್ಸ್ಗಳಿಗೆ ಕೊಟ್ಟಿರ್ತಾರೆ, F ಬಂದ್ಬಿಟ್ಟು KSRTC ಅವ್ರದ್ದು ಬಸ್ಸಸ್ಗಳಿಗೆ, ಇಲ್ಲ ಅಂತಂದರೆ ಎಂಪ್ಲಾಯೀಸ್ಗಳಿಗೆ ಅದನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ನಿಮಗೆ G ನೋಡಬೇಕು, ಗೌರ್ಮೆಂಟ್ ಗಾಡಿಗೆ ಇರುತ್ತೆ. ಸೊ ಹಾಗೆ A ಇಂದ D ವರೆಗೂ ನಮಗೆ ಯೆಲ್ಲೋ ಬೋರ್ಡ್ ಅಷ್ಟೇ ಕೊಡೋವಂಥದ್ದು. ಆ್ಯಕ್ಚುಲಿ ನಮಗೆ ಈ ಗಾಡಿಗೆ ಟ್ಯಾಕ್ಸ್ ಬಂದ್ಬಿಟ್ಟು 3.7 3.8 ಲ್ಯಾಕ್ ಏನೋ ಬರ್ತಾಯಿತ್ತು ಫುಲ್ ಟ್ಯಾಕ್ಸ್ ತುಂಬಬೇಕು ಅಂತಂದರೆ ವೈಟ್ ಬೋರ್ಡಿಗೆ. ಬಟ್ ಯೆಲ್ಲೋ ಬೋರ್ಡಿಗೆ ನಮಗೆ 20,000 ರೂಪಾಯಿ ಟ್ಯಾಕ್ಸ್ ಅಷ್ಟೇ ಇತ್ತು. ಆದರೆ ನಾವು 7 ಸೀಟರ್ ತೊಗೊಂಡಿರೋವಂಥದ್ರಿಂದ ಫುಲ್ ಟ್ಯಾಕ್ಸೇ ತುಂಬಿದ್ವಿ ಇದಕ್ಕೂ ಕೂಡ. ಬಟ್ ಅಂದ್ರೂ ಕೂಡ ಏನೋ ಒಂದು ಸ್ವಲ್ಪ ನಮಗೆ ದೇವ್ರ ದಯೆ ಅದು ನಂಬರ್ ಸಿಕ್ಕಿರೋವಂಥದ್ದು, ಟೋಟಲಾಗಿ ಆಲ್ 9 ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಯೆಲ್ಲೋ ಬೋರ್ಡು. ಸುಮಾರು ಜನ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಕೇಳ್ತಾಯಿದ್ರಿ ಯಾಕೆ ಯೆಲ್ಲೋ ಬೋರ್ಡು ಅಂತ ಹೇಳಿ. ಸೊ ಇದೇ ರೀಸನ್ನು. ಇಲ್ಲ ಅಂತಂದರೆ ನಾವು ಹೆಂಗೆ ತೊಗೋಬೇಕಾಗಿತ್ತು ಅಂತಂದರೆ KA ಸಮಥಿಂಗ್, ED ಇಲ್ಲ ಅಂತಂದರೆ FD. ಈಗ ನಮ್ಮದು S1000RR ಇದೆಯಲ್ಲ, ಅದು ಬಂದ್ಬಿಟ್ಟು KA 31 ಶಿರ್ಸಿ RTO ಅದು. E ಆದಮೇಲೆ D, ಆಮೇಲೆ 8055 ಬರುತ್ತೆ ಅಂತ. ಸೊ ಅಷ್ಟು ಆಗಿರೋವಂಥದ್ದು. ಅದಕ್ಕೆ ಹಂಗೋ ಹಿಂಗೋ ಆಗಿ ನಮಗೆ ನಂಬರಿಂದೊಂದು ಆಯಿತು. ಸುಮಾರು ಜನರಿಗೆ ಕ್ವೇರೀಸ್ ಇತ್ತು ಯೆಲ್ಲೋ ಬೋರ್ಡ್ ಯಾಕೆ ಅಂತ ಹೇಳಿ. ಅದಕ್ಕೋಸ್ಕರ ಇದನ್ನೊಂದು ಕ್ಲಾರಿಟಿ ಕೊಡೋಣ ಅಂತ. ಯೂಶ್ವಲಾಗಿ ಕರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರನೂ ಕೂಡ ಇದ್ದರೆ ನೀವು ಕೂಡ ನೋಡ್ಕೋಬೋದು ಅಂತ ಹೇಳಿ. ಸೊ ಇನ್ನೊಂದು, ನಾವು ಕಾರು ಬುಕ್ ಮಾಡ್ತಿರೋಂಥ ಟೈಮಲ್ಲಿ ಬೇರೆ ಸ್ಟೇಟಲ್ಲೂ ಬುಕ್ ಮಾಡ್ಬೋದಾಗಿತ್ತು. ಬಟ್ ರಾಘವೇಂದ್ರ ಅವರಿದ್ದರು ನಮಗೆ ರವೀಂದ್ರ ಟೊಯೋಟಾ ಅಲ್ಲಿ, ಸಖತ್ ಹೆಲ್ಪ್ಫುಲ್ಲು ಅವರಂತೂ. ಯಾಕಂತಂದರೆ ನಮಗೆ ಗಾಡಿ ಬಗ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು 45 ಡೇಸ್ಗಿನ ಒಳಗಡೆ ತರಿಸಿ ಕೊಡೋದಕ್ಕೆ ಟ್ರೈ ಮಾಡ್ಕೊಂಡಿದ್ದರು. ಸೊ ಮಿಡಲಲ್ಲಿ ನಾವು ಕೂಡ ನೋಡ್ಕೊಂಡಿದ್ವಿ ಬೇರೆ ಕಡೆ ಎಲ್ಲಾದರೂ ಒಂದು ಕಡೆ ನಮಗೆ ಬ್ಲ್ಯಾಕ್ ಇನೋವಾ ತೊಗೊಳ್ಳೋಣ ಅಂತ ಹೇಳಿ. ಬಟ್ ನಮಗೆ ಬೇರೆ ಕಡೆ ಎಲ್ಲರೂ ಕೂಡ ಅವೈಲೇಬಲ್ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ಇದು ಆನ್ ಆರ್ಡರ್ ಬಿಲ್ಡ್ ಮಾಡೋವಂಥ ಗಾಡಿ. ಸೊ ಮ್ಯಾನುಫ್ಯಾಕ್ಚರಿಂಗೇ ನಮಗೆ 18th 19th ಆಗಸ್ಟ್ ಇರೋವಂಥದ್ದು ಗಾಡಿ ಇದು. ಸೊ ಡೆಲಿವರಿ ಬಂದ್ಬಿಟ್ಟು ನಾವು 25th ಆಗಸ್ಟು ತೊಗೊಂಡಿರೋವಂಥದ್ದು. ಯಾಕಂತಂದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಅಮಾವಾಸ್ಯೆ ಎಲ್ಲ ಇತ್ತು ಅಂತ ಹೇಳಿ, ಅದಕ್ಕೆ ಸೋಮವಾರದೊತ್ತು ನಾವು ಇದನ್ನು ಡೆಲಿವರಿ ತೊಗೊಂಡಿರೋವಂಥದ್ದು. ಇನ್ನೊಂದು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮಗೆ ರಾಹುಲ್ ಭಾಯ್. ಯಾಕೆ ಅಂತಂದರೆ ಈ ನಂಬರ್ ಏನಿತ್ತಲ್ಲ, ನಾವು ಮುಂಚೆ ತೊಗೊಂಡಿರೋವಂಥ ನಂಬರಲ್ಲಿ ಈ ನಂಬರಿಗೆ ಸುಮಾರೊಂದು 50 ಜನ DD ಹಾಕಿದ್ರು ಬಿಡ್ ಮಾಡೋದಕ್ಕೆ. ಬಟ್ ಅಂದ್ರೂ ಅವರು ಟ್ರೈ ಮಾಡಿಬಿಟ್ಟು ನಮಗೆ ನಂಬರ್ ಆಗೋ ಥರ ಮಾಡಿಸ್ಕೊಂಡು ಕೊಟ್ಟರು. ಸೊ ಥ್ಯಾಂಕ್ಸ್ ಅ ಲಾಟ್ ಭಾಯ್, ಅದೊಂದು ಸಖತ್ ಹೆಲ್ಪ್ಫುಲ್ ಆಯ್ತು ನಮಗೆ. ಯಾಕೆ ಅಂತಂದರೆ ಅವರು ಕೂಡ ಇರೋದು ಗದಗಲ್ಲಿ KA26, ಅಲ್ಲಿಂದ ಹಾವೇರಿ 27. ಸೊ ನಾವು ಅದಕ್ಕೆ 27 ನಮಗೆ ನಂಬರ್ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಫಸ್ಟ್ ನಾವು ರಾಹುಲ್ ಭಾಯ್ ಅವ್ರಿಗೇ ಮಾತಾಡಿದ್ದು, ಬೈ ಏನಾದರೂ ಆಗತ್ತಾ ನೋಡ್ರಿ ಅಂತ ಹೇಳಿ. ಸೊ ಅವ್ರು ಆ ಟೈಮಲ್ಲೇ ಹೇಳಿದರು ಅದ್ರದ್ದು ಫುಲ್ ರೆಸ್ಪಾನ್ಸಿಬಿಲಿಟಿ ನನಗೆ ಬಿಟ್ಬಿಟ್ಟಿರಿ, ನಾನು ನಂಬರ್ ಏನಾದ್ರು ಮಾಡಿ ಟ್ರೈ ಮಾಡ್ಕೊಂಡು ನಾವೇ ತೊಗೊಂಡು. ಬಸ್ ನೆಕ್ಸ್ಟ್ ಲೆವೆಲ್ ಇದೆ. Yeah, leave the light on. If I'll ever change, Thanks to Rahul. been dreaming of Nashville, Tennessee. While the cold here in ಸೊ ಇದಕ್ಕೆ ನಮಗೆ 16 ಇಂಚ್ ಸ್ಟೀಲ್ ರಿಮ್ಸ್ ಬರ್ತಾಯಿತ್ತು. ಸೊ ನಾವೇನು ಅಂತಂದರೆ ನಾವೇ ಗಾಡಿನ ಮತ್ತೆ ಬಿಲ್ಡ್ ಮಾಡೋಣ ಅಂತ ಹೇಳಿ ನಾವು ಕಂಪ್ಲೀಟಾಗಿ ಬೇಸಿಕ್ ಮಾಡಲೇ ತೊಗೊಂಡಿರೋವಂಥದ್ದು. ಅದಕ್ಕೆ ನಾವು ಫಸ್ಟು ಗಾಡಿ ಡೆಲಿವರಿ ತೊಗೋತಾ ಇರ್ಬೇಕಾದ್ರೆ ನಮಗೆ ಅಲಾಯ್ಸು ಚೆನ್ನಾಗಿರೋಂಥ ತೊಗೊಳೋಣ ಅಂತ ಹೇಳಿ ನಾವು ಅಲಾಯ್ಸ್ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ನಾವೇನು ಮಾಡಿದ್ವಿ, 16 ಇಂಚ್ ರಿಮ್ಸ್ ಇತ್ತಲ್ಲ ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ಈಗ 17 ಇಂಚ್ ರಿಮ್ ಹಾಕ್ಸಿರೋವಂಥದ್ದು. ಪ್ಲಸ್ ಟಯರ್ ಇರೋವಂಥದ್ದು ಕಾಂಟಿನೆಂಟಲಿಂದು. ಯೂಶ್ವಲಿ ಕಾಂಟಿನೆಂಟಲ್ಲು, ಮಿಶಲಿನ್ನು ಇವೆಲ್ಲದೂ ಕೂಡ ಡ್ರೈವ್ ಲೈಫ್ ತುಂಬ ಜಾಸ್ತಿ ಕೊಡುತ್ತೆ. ಯಾಕಂತಂದರೆ ನಮ್ಮ XUV ಯಲ್ಲೂ ಕೂಡ ನಮ್ಮ ಮಿಶಲಿನ್ ಇತ್ತು,
ಆಲ್ಮೋಸ್ಟ್ ಒಂದು 80,000 to 90,000 ಕಿಲೋಮೀಟರ್ಸ್ವರೆಗೂ ಓಡಿಸಿದ್ವಿ ನಾವು. ಸೊ ಅದಕ್ಕೆ ಇದು 17 ಇಂಚಿಂದು ಅಲಾಯ್ಸ್ ಹಾಕ್ಸಿ ಅದಕ್ಕೆ ನಾವು ಕಾಂಟಿನೆಂಟಲಿನ ಟೈರ್ ಹಾಕ್ಸ್ಕೊಂಡಿರೋದಿದೆ. ಅದು ಬಿಟ್ಟರೆ ಗಾಡಿಯಲ್ಲಿ ಏನೂ ಮಾಡಿಲ್ಲ ಆ್ಯಕ್ಚುಲಿ, ಫುಲ್ಲು ಯಾಕಂತಂದರೆ ನೆನ್ನೆ ಮೊನ್ನೆನೇ ತೊಗೊಂಡಿರೋವಂಥದ್ದಲ್ಲ. ಸೊ ಇನ್ನು PPF ಮಾಡಿಸ್ಬೇಕು, ಟಿಂಟ್ ಮಾಡಿಸ್ಬೇಕು, ಅದಾದಮೇಲೆ ಇದು ಸೆಕ್ಯೂರಿಟಿ ಕ್ಯಾಮ್ರಾಸ್ ಹಾಕ್ಸ್ಬೇಕು, ಅದಕ್ಕೆ ಫ್ರಂಟು ಮತ್ತು ರೇರು ಕ್ಯಾಮ್ರಾ ಹಾಕ್ಸ್ಬೇಕು, ಅದಾದಮೇಲೆ ಒಳಗಡೆ ಮ್ಯಾಟು ಕೂಡ ಮಾಡಿಸ್ಬೇಕು. ಏನೂ ಇಲ್ಲ. ಈಗ ಆ್ಯಕ್ಚುಲಿ ಗಾಡಿನ ತೋರಿಸ್ಬೇಕು ಅಂತಂದರೆ ನಾವು ಹಾವೇರಿಗೆ ತೊಗೊಂಡೋಗ್ಬೇಕು ಗಾಡಿನ, ಯಾಕಂತಂದರೆ ಎಲ್ಲೋ ಬೋರ್ಡ್ ಇದೆಯಲ್ಲ, ಎಲ್ಲೋ ಬೋರ್ಡಿಗೆ ಇನ್ನೂ ಎಡಿಷ್ನಲ್ ಒಂದು 70,000 to 80,000 ಕಾಸ್ಟ್ ತೊಗೊಂಡಿರ್ತಾರೆ. ಯಾಕೆ ಅಂತಂದರೆ ಎಲ್ಲೋ ಬೋರ್ಡ್ ಅಂತ ಹೇಳಿ ಬಂದ ತಕ್ಷಣ ನಿಮಗೆ ಇದರಲ್ಲಿ ಸ್ಪೀಡ್ ಲಿಮಿಟರ್ ಹಾಕಬೇಕು. 80 km/h ನಿಮಗೆ ಲಿಮಿಟ್ ಮಾಡಿರ್ತಾರೆ ಸ್ಪೀಡು. ಅದಾದಮೇಲೆ ಚೈಲ್ಡ್ ಲಾಕ್ ಬಟನ್ ಹಾಕಿರ್ತಾರೆ ಇದರಲ್ಲಿ. ಅದಾದಮೇಲೆ ಒಂದು SOS ಹಾಕಿರ್ತಾರೆ, ಅಂತಂದರೆ ಪ್ಯಾನಿಕ್ ಬಟನ್ ಒಂದು ಹಾಕಿರ್ತಾರೆ. ಸೊ ಈ ಮೂರನ್ನು ಕೂಡ ನಾವು ಕನೆಕ್ಟ್ ಮಾಡ್ಕೊಂಡ ಮೇಲೇ ನಮಗೆ RTO ಅಲ್ಲಿ ಅಪ್ರೂವಲ್ ಕೊಡೋವಂಥದ್ದು. ಸೊ ಇದರಲ್ಲಿ ನಂಬರು ಮತ್ತು ಏನೇನು ಪ್ರೊಸೀಜರ್ ಇತ್ತಲ್ಲ RTO ಅಲ್ಲಿ ಎಲ್ಲ ಆಗಿದೆ. ಒಂದು ಸರಿ ಒಂದು RTO ಅಲ್ಲಿ ತೋರಿಸ್ಬಿಟ್ಟು ಅಪ್ರೂವಲ್ ತೊಗೊಂಡಿರಬೇಕು. ಸೊ ಇದು ನೀವು ವಿಡಿಯೋ ನೋಡೋ ಅಷ್ಟರಲ್ಲಿ ಅದು ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಇವಾಗ ನಾವು ಅಲ್ಲೇ ಹೋಗ್ತಾ ಇದ್ವಿ, ಇವಾಗ ದುರ್ಗದಲ್ಲಿದ್ವಿ. ದುರ್ಗದಲ್ಲೇ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇರೋವಂಥದ್ದು. ಸೊ ಅಷ್ಟೇ, ಮಿಕ್ಕಿದೆಲ್ಲ ಸ್ಪೆಸಿಫಿಕೇಷನ್ಸ್ ಎಲ್ಲ ಏನು ಅದೆಲ್ಲ ನಿಮಗೆ ಜಾಸ್ತಿ ಚೆನ್ನಾಗಿ ಗೊತ್ತಿರುತ್ತೆ. ವಿ ಆರ್ ನಾಟ್ ಇಂಟು ಸೋ ಮಚ್ ಸ್ಪೆಸಿಫಿಕೇಷನ್ಸ್. ನಮಗೇನು ಅಂತಂದರೆ ಒಂದು ಫ್ಯಾಮಿಲಿ ಗಾಡಿ ಥರ ಅಷ್ಟೇ. ಅದ್ರ ಜೊತೆಗೆ ನಮಗೆ ಲಾಂಗು ನಾವು ಏನು ಟ್ರಾವೆಲ್ ಮಾಡ್ತಾ ಇರ್ತೀವಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ. ಸೊ ಅಷ್ಟೇ, ಒಂದು ಸಣ್ಣ ವಿಡಿಯೋ ಒಂದು ಮಾಡಿ ನಿಮಗೆ ಪ್ರೊಸೀಜರು ಮತ್ತು ಏನೇನು ಪ್ರಾಸೆಸ್ ಇತ್ತು ಅವನ್ನೆಲ್ಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿರೋವಂಥದ್ದು. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. Never not, never under yard, never ever, I'm forever on. Check my repertoire, check my repertoire, don't check me now. Let's just check some love. I've been feeling like I'm next to God, next to God, next to God.